ಅತಿಯಾಗಿ ಡೀಪ್ ಹೋಗಿದಾರ ಅಂತ ಅನಿಸ್ತಾ ಇದೆ. ಅನವಶ್ಯಕ ಡೀಪ್ ಇದೆ, ಅತಿಯಾಗಿ ಡೀಪ್ ಅನ್ನೋಕ್ಕಿಂತ ಅನವಶ್ಯಕವಾಗಿ ಡೀಪ್ ಹೋಗಿದಾರ. ಅಂದ್ರೆ ವಿದ್ಯಾರ್ಥಿಗಳು ತಪ್ಪಲೆ ಅಂತಾನೆ ಕ್ವಶನ್ ತಗೊಂಡಂಗೆ ಅನ್ಸುತ್ತೆ ನನಗೆ. ಮತ್ತೆ ಈ ಕ್ವಶನ್ ಅಂತೂ ಸರ್ ಇಟ್ ಇಸ್ ದ ಬಕ್ವಾಸ್ ಕ್ವಶನ್ ಆಫ್ 2024, 21ನೇ ಶತಮಾನದ ಬಕ್ವಾಸ್ ಕ್ವಶನ್ ಇದು. ನ್ಯಾಯಾಧೀಶರು, ಕರ್ನಾಟಕದ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಇವರು ಕಾಲಾನುಕ್ರಮದಲ್ಲಿ ಸರ್ ಹೊಂದಿಸಿ ಬರೆಯಿರಿ ಅಂತ ಹೇಳಿದ್ರು. ಇದಕ್ಕೆ ಸರಿಯಾದ ಆನ್ಸರ್ 4 ಸರ್. ನಾನು ಇಂಟರ್ನೆಟ್ ನೋಡಿದೆ, ಎಲ್ಲಾರ್ದು ಇಶ್ಯೂ ತಗೊಂಡು 4 ಆಗಿದೆ, ಓಕೆ. ಬಟ್ ನೆಕ್ಸ್ಟ್ ಮುಂದಿನ ವರ್ಷ ಪ್ರಿಪೇರ್ ಆಗೋರು ಏನ್ ಮಾಡ್ಬೇಕು ಹಿಂಗ್ ಮಾಡಿದ್ರೆ? ಈಗ 86ನೇ ತಿದ್ದುಪಡಿ ನೀವು ಹೇಳಿದಿರಿ, ನಾವು ಇನ್ನೊಂದು ಸ್ವಲ್ಪ ಸರಿಯಾಗಿ ಓದ್ತೀವಿ, ಓಕೆ. ಬಟ್ ಇದು ಏನಿದು? ಕರ್ನಾಟಕದ ಮುಖ್ಯ ನ್ಯಾಯಾಧೀಶರನ್ನ ಕಾಲಾನುಕ್ರಮ ಮುಂದಿನ ತಿಂಗಳು ಮುಂದಿನ ವರ್ಷ ಏನ್ ಮಾಡ್ತಾರ? ಕರ್ನಾಟಕದ ಗೃಹ ಮಂತ್ರಿಗಳನ್ನ ಕಾಲಾನುಕ್ರಮದಲ್ಲಿ ಹೊಂದಿಸಿರಿ. ಕರ್ನಾಟಕದ ಮಕ್ಕಳ ಮತ್ತು ಮಹಿಳಾ ಅಭಿವೃದ್ಧಿ ಇಲಾಖೆ ಸಚಿವರನ್ನ ಹೊಂದಿಸಿ. ಯಾರಿಗೆ ಗೊತ್ತಿವಲ್ಲ? ಮತ್ತೆ ಇದ್ರ ಉದ್ದೇಶ ಏನು? ಇದು ಸ್ವತಃ ಸರ್ ಯಾಕೆ ತೆಗೆದಿದ್ರೆ ಗೊತ್ತಿಲ್ಲ. ಇದು ಬಹಳ ಫ್ಯಾಕ್ಚುಯಲ್, ತೀರಾ ಫ್ಯಾಕ್ಚುಯಲ್. ಮತ್ತೆ ಅಂಕಿಅಂಶಗಳು ಬೇಕು ಕೇಳಿ, ಬಟ್ ಅದಕ್ಕೆ ಏನಾದ್ರೂ ಒಂದು ಹಿಂದೆ ಒಂದು ಐಡಿಯಾಲಜಿ ಇರಬೇಕು. ಓಕೆ, ಸೊ ಐಡಿಯಾಲಜಿ ಇಲ್ಲದೆ ಸರ್ ಈ ತರ ಈಗ ಫಾರ್ ಎಕ್ಸಾಂಪಲ್ ಗಾಂಧೀಜಿ ಅವರು ಮಾಡಿದಂತ ಸತ್ಯಾಗ್ರಹಗಳು ಹೊಂದಿಸಿ ಬರೆಯಿರಿ ಕಾಲಾನುಕ್ರಮದಲ್ಲಿ, ಓಕೆ ಬೆಸ್ಟ್. ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ನಡೆದಂತ ಘಟನೆಗಳನ್ನ ಕಾಲಾನುಕ್ರಮದಲ್ಲಿ ಬರೆಯಿರಿ, ಕರೆಕ್ಟ್. ಬಟ್ ನೀವು ನ್ಯಾಯಮೂರ್ತಿಗಳ ನ್ಯಾಯಾಧೀಶರನ್ನ ಹೊಂದಿಸಿ ಬರೆಯಿರಿ ಅಂತಂದ್ರೆ ಹೆಂಗೇನು? ಇದನ್ನ ಅವರೇ ಆನ್ಸರ್ ಮಾಡ್ಬೇಕು. ಓಕೆ, ಈ ಕ್ವಶನ್ ಕೇಳೋದೇನೋ ಬಹಳ ಚಂದ ಸರ್, ಅಂದ್ರೆ ಆನ್ಸರ್ ಮಾಡ್ಲೇಬಾರದು. ಓಕೆ, ಈ ಕ್ವಶನ್ ಪೇಪರ್ ನೋಡಿ ಕ್ವಶನ್ ಗಳನ್ನ ಆನ್ಸರ್ ಮಾಡಬಾರ್ದು ಅಂತ ಏನ್ ತೆಲಾಗಿತ್ತು ಗೊತ್ತಿಲ್ಲ. ಇದೊಂದೇನೋ ಈಸಿ ಕ್ವಶನ್ ಬಂದೈತಿ, ಮರಳುಗಾಡಿನಲ್ಲಿ OSS. ಓಕೆ, ಸೊ ಮರಳುಗಾಡಿನಾಗ OSS, ಯಾಕಂದ್ರೆ ಮತ್ತೆ ಎಕ್ಸಾಮ್ ಫೀ ಬೇರೆ ತುಂಬಿಸ್ಕೊಂಡರು. ಗೆಟ್ KS ಗೆಟ್ ಮೂಡಲ್ಲಿ ತೆಗೆದಿದಾರ ಗೊತ್ತಿಲ್ಲ. 10 ವರ್ಷಗಳ 9 ವರ್ಷನೇ ಹಿಡಿರಿ. 9 ವರ್ಷಗಳ ವೃತ್ತಿ ಜೀವನ ನಂದು. ಶಿಕ್ಷಕನಾಗಿ ನಾನು ವೃತ್ತಿ ಮಾಡ್ತಾ ಇದ್ದೀನಿ. 4 ವರ್ಷಗಳ ಕಾಲ ಅಕಾಡೆಮಿಯಲ್ಲಿ ಪಾಠ ಮಾಡಿದ್ದೀನಿ. ಭಾರತದ ಎಲ್ಲಾ ನಗರಗಳಲ್ಲೂ ಪಾಠ ಮಾಡಿದ್ದೀನಿ. ದೆಹಲಿಯಲ್ಲಿ ಮಾಡಿದ್ದೀನಿ, ಭೂಪಾಲ್, ಲಕ್ನೋ, ಗುವಾಹಟಿ, ಬೆಂಗಳೂರು, ಚೆನ್ನೈ, ದೊಡ್ಡ ದೊಡ್ಡ ಸಂಸ್ಥೆಗಳ ಜೊತೆಗೆ ನಾನು ಪಾಠ ಮಾಡಿದ್ದೀನಿ. ಬಟ್ ನನ್ನ ಒಂದು ಅನುಭವದಲ್ಲಿ ಇಂತಹ ಸ್ಯಾಡಿಸ್ಟ್ ಕ್ವಶನ್ ಪೇಪರ್ ಅನ್ನ ನಾನು ಎಲ್ಲೂ ನೋಡಿಲ್ಲ. ಈ ಕ್ವಶನ್ ಪೇಪರ್ಗೆ ತಲೆ ಇಲ್ಲ, ಬುಡ ಇಲ್ಲ. ವಿದ್ಯಾರ್ಥಿಗಳಿಂದ ಈ ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡಬೇಕು ಅನ್ನೋದು ಎಕ್ಸ್ಪೆಕ್ಟ್ ಮಾಡೋದು ಮೂರ್ಖತನ. ಸೊ ಯಾರೇ ಈ ಕ್ವಶನ್ ಪೇಪರ್ ಅನ್ನ ಡಿಸೈನ್ ಮಾಡಿದ್ದಾರೆ ಅಂತವರು ಆ ಕೆಲಸದಿಂದ ನಿವೃತ್ತಿ ತಗೊಂಡು ಮನೆಯಲ್ಲಿ ಕೂತ್ಕೊಳ್ಳೋದು ಉತ್ತಮ ಆಯ್ತು. ಇದು ನಾವು ಬೇಜಾರಿಂದ ಹೇಳ್ತಿದ್ದೇನೋ ಏನೋ ಅಂತ ತಿಳ್ಕೊಬಿಡ್ರಿ. ಯಾಕಂದ್ರೆ ನಾನು ವರ್ಷಾನುಗಟ್ಲೆ ಪಾಠ ಮಾಡಿರ್ತೀನಿ. ನಮ್ಮ ವಿದ್ಯಾರ್ಥಿಗಳು ಒಳ್ಳೆಯದಾಗಿ ಎಕ್ಸಾಮ್ ಮೂಡಲ್ಲಿ ತೆಗೆದಿದಾರ ಗೊತ್ತಿಲ್ಲ. 10 ವರ್ಷಗಳ 9 ವರ್ಷನೇ ಹಿಡಿರಿ. 9 ವರ್ಷಗಳ ವೃತ್ತಿ ಜೀವನ ನಂದು. ಶಿಕ್ಷಕನಾಗಿ ನಾನು ವೃತ್ತಿ ಮಾಡ್ತಾ ಇದ್ದೀನಿ. 4 ವರ್ಷಗಳ ಕಾಲ ಅಕಾಡೆಮಿಯಲ್ಲಿ ಪಾಠ ಮಾಡಿದ್ದೀನಿ. ಭಾರತದ ಎಲ್ಲಾ ನಗರಗಳಲ್ಲೂ ಪಾಠ ಮಾಡಿದ್ದೀನಿ. ದೆಹಲಿಯಲ್ಲಿ ಮಾಡಿದ್ದೀನಿ, ಭೂಪಾಲ್, ಲಕ್ನೋ, ಗುವಾಹಟಿ, ಬೆಂಗಳೂರು, ಚೆನ್ನೈ, ದೊಡ್ಡ ದೊಡ್ಡ ಸಂಸ್ಥೆಗಳ ಜೊತೆಗೆ ನಾನು ಪಾಠ ಮಾಡಿದ್ದೀನಿ. ಬಟ್ ನನ್ನ ಒಂದು ಅನುಭವದಲ್ಲಿ ಇಂತಹ ಸ್ಯಾಡಿಸ್ಟ್ ಕ್ವಶನ್ ಪೇಪರ್ ಅನ್ನ ನಾನು ಎಲ್ಲೂ ನೋಡಿಲ್ಲ. ಈ ಕ್ವಶನ್ ಪೇಪರ್ಗೆ ತಲೆ ಇಲ್ಲ, ಬುಡ ಇಲ್ಲ. ವಿದ್ಯಾರ್ಥಿಗಳಿಂದ ಈ ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡಬೇಕು ಅನ್ನೋದು ಎಕ್ಸ್ಪೆಕ್ಟ್ ಮಾಡೋದು ಮೂರ್ಖತನ. ಸೊ ಯಾರೇ ಈ ಕ್ವಶನ್ ಪೇಪರ್ ಅನ್ನ ಡಿಸೈನ್ ಮಾಡಿದ್ದಾರೆ ಅಂತವರು ಆ ಕೆಲಸದಿಂದ ನಿವೃತ್ತಿ ತಗೊಂಡು ಮನೆಯಲ್ಲಿ ಕೂತ್ಕೊಳ್ಳೋದು ಉತ್ತಮ ಆಯ್ತು. ಇದು ನಾವು ಬೇಜಾರಿಂದ ಹೇಳ್ತಿದ್ದೇನೋ ಏನೋ ಅಂತ ತಿಳ್ಕೊಬಿಡ್ರಿ. ಯಾಕಂದ್ರೆ ನಾನು ವರ್ಷಾನುಗಟ್ಲೆ ಪಾಠ ಮಾಡಿರ್ತೀನಿ. ನಮ್ಮ ವಿದ್ಯಾರ್ಥಿಗಳು ಒಳ್ಳೆಯದಾಗಿ